ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇದು ಗಣೇಶ ಚತುರ್ಥಿಯ 10ನೇ ದಿನದ ವಿಡಿಯೋ ಆಗಿತ್ತು. ಅಂದರೆ ನಿನ್ನೆ ಶನಿವಾರ ದಿನದಾಗಿತ್ತು. ಶನಿವಾರ ದಿನ ನಮ್ಮ ತಂಗಿ ಮತ್ತು ಅವ್ರ ಮನೆಯವರು, ನಮ್ಮ ಮಮ್ಮಿ ಎಲ್ಲರೂ ನಮ್ಮ ಮನೆ ಗಣೇಶ ಚತುರ್ಥಿ ಗಣಪತಿ ನೋಡೋಕೆ ಮತ್ತು ನಮ್ಮ ತವ್ರ ಮನೆ ಹಿರಿಬಾಗೇವಾಡಿ ಆಗಿರೋದ್ರಿಂದ ಅವಳು ಎರಡೂ ಕಡೆ ಬಂದು ಗಣಪತಿ ಹೋಗೋಣಂತೆ ಕಸ ಬಂದಿದ್ಲು. ಮತ್ತು ಇವತ್ತು ನಮ್ಮ ಊರಿಗೆ ಜೋಕುಮಾರನೂ ಬಂದಿದ್ದ. ಅದರದ್ದು ಮತ್ತು ನಾನು ಒಂದು ರೈಸ್ ಮಾಡಿದೆನು. ಅದರದ ರೈಸಿಂದು ಎಲ್ಲ ಪೂರ್ತಿ ವಿಡಿಯೋ ಇದಾಗಿದೆ. ಮೊದಲಿಗೆ ಬೇಗನೆ ಎದ್ದು ಶುಕ್ರವಾರ ಆಗಿರೋದ್ರಿಂದ ಜಗಲಿ ಮೇಲಿನ ಪೂಜಾ ಎಲ್ಲ ದೇವ್ರ ಪೂಜಾ ಮತ್ತು ಗಣೇಶನ ಪೂಜಾ ಮಾಡಿ ಮುಗಿಸ್ಕಸ ಅಡುಗೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳಕ್ಕಂತೆ ಒಳಗಡೆ ಬನ್ನಿ. ಇವತ್ತಿಂದ ಗಣೇಶನ ಅಲಂಕಾರ ಆಮೇಲೆ ಗೌರಿ ಅಲಂಕಾರ ಈ ರೀತಿ ಆಗಿತ್ತು. ನಾಳೆಗೆ 11 ದಿವಸ ಆಯಿತು, ಗಣಪನ ಹೋಗೋದು ಹತ್ರನ ಬಂತು. ನಾನು ಇವತ್ತು ಒಂದು ಸ್ಪೆಷಲ್ ರೈಸ್ ಮಾಡಿದೆನು, ಪನ್ನೀರ್ ರೈಸ್ ಮಾಡಿದೆನು. ಅದಕ್ಕೆ ವೆಜಿಟೇಬಲ್ ಒಳಗೆ ಬಟಾಣಿ, ಗಜ್ರಿ, ಬಟಾಟಿ, ಒಂದು ಉಳ್ಳಾಗಡ್ಡಿ, ಒಂದಿಷ್ಟು ಗೋಡಂಬಿ, ಹಸಿಮೆಣಸಿನ್ಕಾಯಿ, ಪನ್ನೀರ ಕ್ಯೂಬ್ ಮಾಡಿ ಒಂದು ಸ್ವಲ್ಪ ನೀರೊಳಗೆ ಹಾಕಿಟ್ಕೊಂಡನು. ಆಮೇಲೆ ಇದಕ್ಕೊಂದು ಮಸಾಲೆ ರುಬ್ಕೊಳ್ಳೋದು ಅದನ್ನೊಂದು ಮಾಡೋಕೆ ರೆಡಿ ಮಾಡ್ಕೊತನು. ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಜೀರಿಗೆ, ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ, 1 ಇಂಚಿನಷ್ಟು ಅಲ್ಲ, ಆಮೇಲೆ ಹಸಿ ಕೊಬ್ಬರಿ ಇವನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಹುರ್ಕೋಬೇಕು. ಗ್ಯಾಸ್ ಸಣ್ಣ ಇಟ್ಟು ಅದಕ್ಕೊಂದು ಸ್ವಲ್ಪ ಮಸಾಲೆ ಐಟಮ್ಸ್ಗಳು ಹಾಕೋಬೇಕು. ಒಂದು ಗುಡ್ಡದ ಏಲಕ್ಕಿ, ಒಂದು 4 ರಿಂದ 5 ಏಲಕ್ಕಿ, ಒಂದು 7-8 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದು ಚಕ್ಕರ್ ಮೊಗ್ಗು, ಒಂದು 2 ಪಲಾವ್ ಎಲೆ, ಇವನಿಷ್ಟು ಸ್ಪೈಸಿ ಮಸಾಲಾನು ಅದ್ರೊಳಗನ ಹಾಕಬೇಕು. ಸಣ್ಣ ಉರಿ ಒಳಗನ ಹುರ್ಕೋಬೇಕು. ಇವನ್ನ 1 ಚಮಚದಷ್ಟು ಮೆಣಸಿನ್ಕಾಳು ಹಾಕೀನಿ, ಒಂದು 2 ಚಮಚದಷ್ಟು ಜೀರಿಗೆ ಹಾಕೀನಿ, ಉಟ್ಟನ್ ಜೀರಿಗೆ. ರೈಸನ್ನು ಒಂದು ಸ್ವಲ್ಪ ಸಣ್ಣ ಜೀರಿಗೆ ಹಾಕಿರೋನು ಚಲೋ ಆಗ್ತೈತಂತೆ. 1 ಚಮಚ ಸಾಜೀರಿಗೆ ಹಾಕಿ ಗ್ಯಾಸ್ ಆಫ್ ಮಾಡಿ 1 ಚಮಚ ಕಸಗಸಿ ಹಾಕಬೇಕು. ಗ್ಯಾಸ್ ಸ್ಟಾರ್ಟ್ ಇಟ್ಟು ಹಾಕಬಾರ್ದು, ಅಂದ್ರೆ ಕಸಗಸಿ ಎಲ್ಲ ಹೊತ್ತಿ ಬಿಡ್ತಾವೆ. ಅದನ್ನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಒಂದು ಬೋಗಣಿಗೆ ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತಾರಲ್ಲ, ಬಾಸುಮತಿ ಅಕ್ಕಿ ತೊಗೊಂಡ್ರಿಂದ ನಾವು ಒಂದು ಅರ್ಧ ತಾಸು ನೆನೆ ಹಾಕಿರ್ತಾನೆ. ಅದನ್ನು ನಾವು ಅನ್ನ ಮಾಡುವಾಗ ಯಾವುದೋ ಒಂದು ರೈಸ್ ಮಾಡುವಾಗ ಒಂದು ಸ್ವಲ್ಪ ದೊಡ್ಡ ಪಾತ್ರೆ ಇಡಬೇಕು. ಅಂದರೆ ನೀವು ಚಿಕ್ಕ ಪಾತ್ರೆ ಇಟ್ಟರೆ ಅದು ಅನ್ನ ಚಲೋ ಆಗಂಗಿಲ್ಲ. ಒಂದು ಸ್ವಲ್ಪ ಇಂಬಗ ಬೋಗಣಿ ಇತ್ತಂದ್ರೆ ಅನ್ನ ಕುದು ಚಲೋ ಆಗ್ತೈತಿ. ಇದಕ್ಕೆ ಒಗ್ಗರ್ನಿಗೆ ಒಂದು ಸ್ವಲ್ಪ ಎಣ್ಣೆ, ಬೆಣ್ಣೆ, ಆಮೇಲೆ ಅವನೇನು ವೆಜಿಟೇಬಲ್ಗಳು ಇದ್ದಿಲ್ಲ ಅವನಷ್ಟು ಹಾಕಿ ಒಂದು ಸ್ವಲ್ಪ ಹುರಿಬೇಕು. ಆಮೇಲೆ ನಾವು ಏನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತಲ್ಲ ಅದನ್ನೂ ಒಂದು ಸ್ವಲ್ಪ ಹಾಕಬೇಕು. ಅಂದ್ರೆ ಕೊಬ್ಬರಿ ಮೊದಲ ಹುರಿದಿರೋದ್ರಿಂದ ಭಾಳೇನು ಎಣ್ಣೆ ಒಳಗೆ ಹುರಿಯೋಂಗಿಲ್ಲ. ವೆಜಿಟೇಬಲ್ಗಳು ಹುರಿದಿಂದ ಅದನ್ನು ರುಬ್ಬಿ ಪೇಸ್ಟ್ ಹಾಕಿ ಅದ ಕೂಡಲೇ ಅಕ್ಕಿ ಹಾಕಿಬಿಡ್ಬೇಕು. ನಾನು ಬಾಸುಮತಿ ಅಕ್ಕಿ ತೊಗೊಂಡಿರೋದ್ರಿಂದ ಒಂದು ಅಳತಿ ಏನು ಅಕ್ಕಿ ತೊಗೊಂಡಿರ್ತಲ್ಲ ಅದ್ರ ಒಂದು ಅರ್ಧದಷ್ಟು ನೀರು ಹಾಕಿರ್ತಾನು. ಈ ರೀತಿ ಅದನ್ನು ಅನ್ನ ಕುದಿಯಾಕೆ ಬಿಡಬೇಕು. ನೋಡಿರಿ, ನಾವು ಎಷ್ಟೋ ಒಂದು ಅರ್ಧ ಬೋಗಣಿ ಅನ್ನ ಐತಿದ, ಒಂದು ದೊಡ್ಡ ಬೋಗಣಿ ಒಳಗೆ ತೊಗೊಂಡಿದ್ರಿ ಅಂದ್ರೆ ಅನ್ನ ಭಾಳ ಚಲೋ ಆಗ್ತೈತಿ ಕುದ್ದ. ಇದೇ ರೀತಿ ನೀವು ಕೊಬ್ಬರಿ ಏನು ರುಬ್ಬುತ್ತಿರ್ತಾರಲ್ಲ ಆ ಟೈಮ್ ಒಳಗೆ ನೀವು ಸ್ವಲ್ಪ ಪಾಲಕ್ ಹಾಕೊಂಡ್ರು ಬರ್ತೈತಿ, ಪುದೀನ ಹಾಕೊಂಡ್ರು ಬರ್ತೈತಿ. ಅದು ಪಾಲಕ್ ಪನ್ನೀರ್ ರೈಸ್ ಆಗ್ತೈತಿ. ಸೇಮ್ ಇದೇ ಮೆಜರ್ಮೆಂಟ, ಇದೇ ಎಲ್ಲ ಸ್ಪೇಸಿ ಇರ್ತೈತಿ. ಆದರೆ ನೀವು ಪಾಲಕ್ ಅಥವಾ ಪುದೀನ ಎರಡರೊಳಗೆ ಒಂದು ಯಾವುದನ್ನಾದರೂ ತೊಗೋಬೋದು. ಪುದೀನ ಹಾಕೋದ್ರಿಂದ ಸ್ವಲ್ಪ ಅನ್ನ ಕಪ್ಪು ಹಾಕತ್ತಂತೆ ಆಲ್ಮೋಸ್ಟ್ ಯಾರು ಪುದೀನ ಹಾಕಂಗಿಲ್ಲ, ಬರೀ ಪಾಲಕ್ ಅಷ್ಟ ಹಾಕಿರ್ತಾರು. ಮುಕ್ಕಾಲು ಭಾಗ ಅನ್ನ ಬೆಂದೈತಂತೆ ಗೊತ್ತಾದ ಕೂಡಲೇ ಇನ್ನೇನು ಉಮ್ಗೊಳಕ್ಕೆ ಇಡ್ತೇವಂತೆ. ಸಣ್ಣ ಗ್ಯಾಸ್ ಉರಿ ಇಟ್ಟಿರ್ತಾವಲ್ಲ ಅವಾಗ ನಾವು ಪನ್ನೀರ್ ಕ್ಯೂಬ್ಗಳು ಇವನೇನಿರ್ತದಲ್ಲ ಅವನ್ನೆಲ್ಲನೂ ಹಾಕಿ ಒಂದಿಟ್ಟು ಸ್ವಲ್ಪ ಎಲ್ಲ ಕೆಳಗಡೆ ಅದು ಪನ್ನೀರ್ ಮೇಲೆ ಎಲ್ಲ ಹೋಗೋಂಗೆ ಈ ರೀತಿ ತಿರುವಿ ಪ್ಲೇಟ್ ಮುಚ್ಚೆ ಒಂದು 5 ರಿಂದ 10 ನಿಮಿಷ ಗ್ಯಾಸ್ ಒಲೆ ಮೇಲೆ ಬಿಟ್ಟರೆ ಪನ್ನೀರ್ ರೈಸ್ ರೆಡಿ ಆಯಿತು. ಆಮೇಲೆ ನಾನು ಇವತ್ತು ಬದ್ನಿಕಾಯಿಗೆ ಎಣ್ಗಾಯಿ ಮಾಡತ್ತಿದ್ನಿ. ಚಟ್ಟ ಒಂದು ಸ್ವಲ್ಪ ನಂದು ಫುಲ್ ಡೀಟೇಲ್ ವಿಡಿಯೋ ನೀವು ನೋಡಿದಿರಿ. ಇದು ಸ್ವಲ್ಪ ಚಟ್ಟ ಐತೆ ಅನ್ನೋದ್ರಿಂದ ನಾನು ಬದ್ನಿಕಾಯಿದು ತುಂಬೋದು ಪೇಸ್ಟ್ ಐತೆ ಅಂದ್ರೆ ಅದಕ್ಕೊಂದು ಸ್ವಲ್ಪ ಸಣ್ಣಗೆ ಉಳ್ಳಾಗಡ್ಡಿ ಹೆಂಚಿಟ್ಕೊಂಡು ಈ ರೀತಿ ಬದ್ನಿಕಾಯ ಒಂದು ಸ್ವಲ್ಪ ಹಾಫ್ ಎಣ್ಗಾಯಿ ಮಾಡಿದ್ನಿ, ಒಂದು 2 ಫುಲ್ ಎಣ್ಗಾಯಿ ತುಂಬಿ ಬದ್ನಿಕಾಯಿ ಎಣ್ಗಾಯಿ ಮಾಡ್ಕೊಂಡು. ಆಮೇಲೆ ಅವರೆಲ್ಲರೂ ಊಟಕ್ಕೆ ಬರತ್ತಾರ. ನಾನು ಒಂದು ಸ್ವಲ್ಪ ಎಲ್ಲ ವೆಜಿಟೇಬಲ್ಗೂ ಕಟ್ ಮಾಡಿ ಇಟ್ಕೊಂಡು ಮತ್ತು ರೈಸ, ಬದ್ನಿಕಾಯಿ ಎಣ್ಗಾಯಿ, ಉದುರುಬೇಳೆ ಮತ್ತು ಒಂದು ಸ್ವಲ್ಪ ಸಜ್ಕದ ಹೋಳಿಗೆ ಮಾಡಿದ್ನಿ, ಸ್ವೀಟ್ಗೆ ತುಪ್ಪ ಮತ್ತು ಈ ರೀತಿ ಎಲ್ಲ ನಂದು ಇವತ್ತಿನ ಮೆನು ಆಗಿತ್ತು. ಈ ರೀತಿ ನೈವೇದ್ಯ ಮಾಡಿ ಅವರು ಎಲ್ಲರೂ ಬಂದರು, ಚೆಂದಾಗ ಊಟ ಮಾಡಿ ಕುಂತು. ಮತ್ತು ಇವತ್ತಿನ ದಿವಸ ನಮ್ಮ ಮನೆಗೆ ಜೋಕುಮಾರ ಬಂದಿದ್ದ. ಅವನದೊಂದು ವಿಡಿಯೋ ನೋಡ್ರಿ. ಇವನು ಜೋಕುಮಾರ ಮನೆಗೂ ಬರ್ತಾನು. ಪ್ರತಿಯೊಂದು ಉತ್ತರ ಕರ್ನಾಟಕದ ಕಡೆ ಹಳ್ಳಿಗೆಲ್ಲರೂ ಎಲ್ಲ ಕಡೆ ಬರ್ತಾನು. ಜೋಕುಮಾರ ಅಂದ್ರೆ ಗಣಪತಿ ಬಂದ 5 ದಿವಸಕ್ಕೆ ಅಷ್ಟಮಿ ಆಗ್ತೈತಿ. ಅಷ್ಟಮಿ ಗಡಿಗೆ ಒಳಗೆ ಹುಟ್ತಾನ ಅನ್ನೋದು ಹಿರಿಯರು ಮೊದಲಿಂದ ಪದ್ಧತಿ ಐತಿ. ನಾನು ಕೇಳಿ ತಿಳ್ಕೊಂಡಿರೋದ್ರಿಂದ ಆದ ಪ್ರಕಾರ ನಿಮಗೆ ಹೇಳತ್ತಾನು. ಜೋಕುಮಾರ ಅಷ್ಟಮಿ ಗಡಿಗೆ ಒಳಗೆ ಹುಟ್ಟಿ 7 ದಿನ ಅವ ಮೆರಿತಾನಂದ್ರೆ ಅದನ್ನು ಜೋಕುಮಾರನ ಹೊತ್ಕೊಂಡು ಅಡ್ಡಾಡೋರು ಹೆಣ್ಮಕ್ಳು ಅವರೆಲ್ಲರೂ ಈ ರೀತಿ ಮಹಿಳೆಯರೆಲ್ಲರೂ ಊರಿಗೆ ಹೋಗಿ ಅವ್ರದ್ದೊಂದು ಪದ್ಧತಿ ಇರ್ತೈತಿ. ಅವ್ರ ಮನೆಯಿಂದ ತಲಾಂತರದಿಂದ ಬಂದಿರ್ತೈತೆ ಅವ್ರಿಗೆ.
ಅವ್ರು ಮನೆಗೆ ಹೋಗಿ ಕಾಸ ಜೋಕುಮಾರನ ಕರ್ಕೊಂಡು ಹೋಗಿ ಈ ರೀತಿ ಜೋಕುಮಾರನ ಮಾಡ್ಕೊಂಡು ಕಾಸ ಮನೆಗೆ ಹೋಗಿ ಅಲ್ಲಿ ಪೂಜಾ ಮಾಡಿಸ್ತಾರೋ. ನಾವು ಅವನ್ನ ಹೋಗಿ ಪೂಜಾ ಮಾಡೋದಿರ್ತೈತಿ. ನಾವು ಪೂಜಾ ಮಾಡೋದನ್ನ ಪೂಜಾ ಜೋಡಣೆ ಎಲ್ಲ ಇಟ್ಬೋದು. ಕುಂಬಳ ಎಲೆ ತೊಗೊಂಡೆ ನೋಡ್ರಿಲೆ, ಅಕ್ಕಿ ಕುಂಬಳ ಎಲೆ ನಮ್ಮ ಯಥಾ ಪ್ರಕಾರ ದುಡ್ಡು ಅಲ್ಲಿ ಇನ್ನೇನು ನಾವೇನು ಬೇಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಕೊಡ್ತೇವೆ. ಮತ್ತು ಜೋಕುಮಾರ ಮಳೆ ಬೆಳೆ ಭಾಳ ಚಲೋ ಆಗ್ತೈತಿ ಜೋಕುಮಾರನ ಪೂಜೆ ಮಾಡೋದ್ರಿಂದ. ಅಂತ ಹಳ್ಳಿಯೊಳಗೆ ಎಲ್ಲ ಕಡೆ ನಮಗೆ ಬೆಳೆ ಮತ್ತು ಎಲ್ಲ ಚಲೋ ಇರಲಿ ಅಂತ ಕಾಸ ಪೂಜೆ ಮಾಡ್ತಾರೋ. ಪ್ರತಿ ವರ್ಷವೂ ಮತ್ತು ಬಂದಿರ್ತಾನವ ಗಣಪತಿಗೆ ಮತ್ತು ಜೋಕುಮಾರ್ಗೆ ಎರಡು ಇದರ ಬದರ ಭೇಟಿ ಆಗಬಾರ್ದಂತೆ ಕಾಸ ಐತಿ. ಜೋಕುಮಾರ್ ಬರ್ತಾನನ್ನ ಎಲ್ಲ ಓಣಿ ಗಣಪತಿಗಳಿಗೆ ಅದು ಮಕ್ಕ ಮುಚ್ಚಿರ್ತಾರೆ, ಅವನು ಒಂದು ವಸ್ತ್ರ ಮುಚ್ಚಿರ್ತಾರೋ. ನಾವು ಪ್ರತಿ ವರ್ಷವೂ ರೊಟ್ಟಿ ಪಲ್ಯ ಮೊಸರು ಮಜ್ಜಿಗೆ ಏನಿರ್ತೈತಲ್ಲ ಅದನ್ನು ನಾವು ನೈವೇದ್ಯ ಮಾಡಿಕೊಟ್ಟಿರ್ತೀವಿ. ನಾವು ಮಾಡಿ ಕಾಸ ಅವ್ರು ಈ ಥರ ಬೇವಿನ ತಪ್ಪಲ ಆಮೇಲೆ ಮತ್ತು ನಮಗೆ ಚರಗ ಅಂತ ಕೊಡ್ತಾರೋ. ಇವು 7 ದಿನ ಮೆರೆದ ಕಾಸ ಹುಣ್ಣಿಮೆ ದಿವಸ ಸಾಯ್ತಾನು. ಅವ ಸತ್ತು 3 ದಿವ್ಸಕ್ಕೆ ಅವರ ಚರಗ ಅಂತ ಕೊಟ್ಟಿರ್ತಾರೋ. ನಾವು ಆವತ್ತು ಅಂದ್ರೆ ಈಗ 3 ದಿವ್ಸಕ್ಕೆ ಅಂದ್ರೆ ನಮಗೆ ಮಂಗಳವಾರ ಬರ್ತೈತಿ. ಮಂಗಳವಾರ ದಿವಸ ನಾವು ಅದನ್ನು ಚರಗ ಚೆಲ್ತೇವೆ. ಅದ್ರೊಳಗೆ ನಾವು ಅನ್ನ ಮೊಸರು ಮತ್ತೊಂದೆರಡು ಏನಾರ ವಡಿ ಬಜ್ಜಿ ಈ ರೀತಿ ಮಾಡಿ ಕಾಸ ಹೊಲದಲ್ಲಿ ಎಲ್ಲ ಚರಗ ಚೆಲ್ತಾರೋ. ಈ ರೀತಿ ಜೋಕುಮಾರದ್ದು ಉತ್ತರ ಕರ್ನಾಟಕದ ಕಡೆ ಪದ್ಧತಿ ಐತಿ. ಜೋಕುಮಾರನೇನು ಹೊತ್ಕೊಂಡ್ಬಂದಿರ್ತಾರಲ್ಲ ಅವರೆಲ್ಲರೂ ಮಹಿಳೆಯರು ಭಾಳ ಚಂದ ಹಾಡು ಅಂತಿರ್ತಾರೋ. ಅವರು ಜೋಕುಮಾರನ ಬಗ್ಗೆ ಹಾಡಿ ಹೊಗಳಿರ್ತಾರೆ. ಅವನ ಬಾಲ್ಯದ ಬಗ್ಗೆ ಇದ್ದದ್ದು ಹಾಡುಗಳು ಅಂತಿರ್ತಾರೆ. ಚುಂಬಿಟ್ಟಾನ ಗರಿಗರಿ ನನ್ನ ಕಮರ ಹೂವಿಟ್ಟಾನ ತರ್ತರದ ಜೋಕುಮಾರ ನೋಂಡ ಸುತ್ತಾನ ಬತ್ತ ಮಡಕಿಲ ಚುಂಬಿಟ್ಟಾನ ಗರಿಗರಿಯ ಜೋಕುಮಾರ ಗರಿಗರಿ ನನ್ನ ಕಮರ ಹೂವಿಟ್ಟಾನ ತರ್ತರದ ಜೋಕುಮಾರ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಂತ ತಿಳಿಸ್ರಿ. ಮತ್ತು ಎಲ್ಲರೂ ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಾರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಎಲ್ಲರೂ ಸದಾ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.